ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಇದೇ 8ರಿಂದ 11ರವರೆಗೆ ದೆಹಲಿಯಲ್ಲಿ ಗಡಿ ಕುರಿತಂತೆ ಮಹಾನಿರ್ದೇಶಕರ ಮಟ್ಟದ ದ್ವೈವಾರ್ಷಿಕ ಮಾತುಕತೆಗಳು ನಡೆಯಲಿವೆ. ಢಾಕಾದಲ್ಲಿ ಬಿಎನ್ಪಿ ನೇತೃತ್ವದ ಸರ್ಕಾರ ಈ ವರ್ಷದ ಆರಂಭದಲ್ಲಿ ಸ್ಥಾಪನೆಯಾದ ನಂತರ ಉಭಯ ದೇಶಗಳ ನಡುವೆ ನಡೆಯುತ್ತಿರುವ ಮೊದಲ ಸಭೆ ಇದಾಗಿದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ಭಾರತ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ ಬಿಜಿಬಿ ಮಹಾನಿರ್ದೇಶಕ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫುಜ್ಜಮಾನ್ ಸಿದ್ದಿಕಿ ಬಾಂಗ್ಲಾದೇಶ ನಿಯೋಗದ ನೇತೃತ್ವ ವಹಿಸುವರು. ಗಡಿ ಬೇಲಿ, ಅಕ್ರಮ ವಲಸೆ, ಗಡಿಯಾಚೆಗಿನ ಅಪರಾಧಗಳು ಸೇರಿದಂತೆ ಹಲವು ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಬಿಎಸ್ಎಫ್ ಸಿಬ್ಬಂದಿ ಮೇಲಿನ ದಾಳಿಗಳು, ಕಳ್ಳ ಸಾಕಾಣಿಕೆ ಜಾಲಗಳು, ಗಡಿಯಾಚೆ ಕಾರ್ಯನಿರ್ವಹಿಸುತ್ತಿರುವ ದಂಗೆಕೋರ ಗುಂಪುಗಳ ಚಟುವಟಿಕೆ ವಿರುದ್ಧ ಭಾರತ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇದೆ. ಬಾಂಗ್ಲಾದೇಶ ಗಡಿಯಲ್ಲಿ ತನ್ನ ಪ್ರಜೆಗಳ ಸಾವಿನ ಬಗ್ಗೆ ಕಳವಳ ವ್ಯಕ್ತಪಡಿಸುವ ಸಾಧ್ಯತೆಯೂ ಇದೆ. ಸಭೆಯಲ್ಲಿ ಎರಡೂ ದೇಶಗಳು ಮಾದಕ ವಸ್ತು ಮತ್ತು ಶಸ್ತ್ರಾಸ್ತ್ರ ಕಳ್ಳಸಾಗಣೆ, ಮಾನವ ಕಳ್ಳಸಾಗಣೆ, ಗಡಿಯಲ್ಲಿ ನದಿಗಳ ಸಂರಕ್ಷಣೆ, ನೀರು ಹಂಚಿಕೆ, ಡ್ರೋನ್ಗಳ ಒಳ ನುಸುಳುವಿಕೆ, ಗಡಿ ಭದ್ರತೆ ಕುರಿತು ಪ್ರಸ್ತಾಪಿಸುವ ನಿರೀಕ್ಷೆ ಇದೆ.